ಕರ್ತನು ಜಗದ್ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ಈ ದಿವಸದಲ್ಲಿ ಬಹಳ ವಿಶೇಷವಾಗಿ ನಾವು ಭರವಸೆ ಈ ಒಂದು ವಿಷಯವಾಗಿ ನಾವು ನೋಡೋದಾದರೆ, ಇವತ್ತು ಅನೇಕ ಮನುಷ್ಯರಿಗೆ ನಾನಾ ವಿಷಯಗಳ ಮೇಲೆ ಭರವಸೆ, ಕೆಲವರಿಗೆ ಅಧಿಕಾರಿಗಳ ಮೇಲೆ ಭರವಸೆ, ಇನ್ನು ಕೆಲವರಿಗೆ ಅವರವರ ಆಸ್ತಿ ಅಂತಸ್ತುಗಳ ಮೇಲೆ ಭರವಸೆ, ಇನ್ನು ಕೆಲವರು ಮನುಷ್ಯರ ಮೇಲೆ ಭರವಸೆ. ಈ ಎಲ್ಲ ಭರವಸೆಗಳು ನಮಗೆ ಕೆಲವು ಸಂದರ್ಭಗಳಲ್ಲಿ ನಾವು ನೋಡಬೇಕಾದ್ರೆ, ನಾನು ಇವರನ್ನು ನಂಬಿ ನಾನು ಈ ರೀತಿ ಆದೆ, ನಾನು ಅವರನ್ನು ನಂಬಿ ನಾನು ಹೀಗಾದೆ ಎಂಬುದಾಗಿ ಅವರಿಗೆ ತೃಪ್ತಿ ಇಲ್ಲದಂಥ ಒಂದು ಸಂದರ್ಭಗಳು ಒದಗಿ ಬರುವುದನ್ನು ನಾವು ಅನೇಕ ಜನರ ಮಧ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಆದರೆ ದೇವರ ಮಕ್ಕಳಿಗೆ ದೇವರು ಹೇಳುವಂಥ ಒಂದು ವಾಗ್ದಾನ ಏನೆಂಬುದಾಗಿ ನೋಡೋದಾದರೆ, ನೀನು ನನ್ನ ಮೇಲೆ ಭರವಸೆ ಉಳ್ಳವನಾಗಿರುವಾಗ ನಾನು ನಿನಗೆ ಮಾಡುವಂಥ ಕಾರ್ಯವನ್ನ ಕುರಿತು ನೀನು ಗಮನಿಸಬೇಕು, ಅದನ್ನು ನೋಡಬೇಕೆಂಬುದಾಗಿ ದೇವರು ಹೇಳುವುದನ್ನು ಈ ದಿವಸ ನಾವು 2 ಅರಸುಗಳ ಪುಸ್ತಕ 3ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಈ ವಿಧವಾಗಿ ಬರೆಯಲ್ಪಟ್ಟಿದೆ. ಗಾಳಿ ಮಳೆಗಳು ಕಾಣದಿದ್ದರೂ ಇದು ನೀರಿನಿಂದ ತುಂಬುವುದು, ನೀವು ನಿಮ್ಮ ಕುರಿದನಗಳು ಎಲ್ಲಾ ಪಶುಗಳು ಕುಡಿಯಬಹುದು ಎಂಬುದಾಗಿ ಯೆಹೋವನು ಅನ್ನುತ್ತಾನೆ. ನೋಡಿ, ನಾವು ಇಂಥ ಒಂದು ಭರವಸೆ ಉಳ್ಳವರಾಗಿ ನಾವು ಜೀವನ ಮಾಡ್ತಾ ಇದ್ದಾಗ, ಅಂದರೆ ನಮ್ಮ ಭರವಸೆಯನ್ನ ದೇವರ ಮೇಲೆ ಇಡುವುದನ್ನು ಬಿಟ್ಟು ಬೇರೆ ಎಲ್ಲೆಲ್ಲೋ ನಮ್ಮ ಭರವಸೆಗಳನ್ನು ನಾವು ಇಡುವಾಗ ನಮಗೇನಾಗುತ್ತೆ, ತೃಪ್ತಿಗೆ ಬದಲು ನಮಗೆ ವೇದನೆ ಉಂಟಾಗುವಂಥ ಒಂದು ಕಾರ್ಯಗಳು ಸಂಭವಿಸ್ತವೆ. ನಮಗೆ ಸಮಾಧಾನ ಸಿಗದಂಥ ಕೆಲ ಕಾರ್ಯಗಳು ಸಂಭವಿಸ್ತವೆ. ಯಾಕಂತ ಹೇಳಿದ್ರೆ, ದೇವರು ನಮಗೆ ಮಾಡುವಂಥ ಆ ಒಂದು ಅದ್ಭುತವನ್ನು ಕುರಿತಾಗಿ ನಾವು ನೋಡಬೇಕಾದ್ರೆ, ಈ ಲೋಕದಲ್ಲಿ ಇಲ್ಲದೆ ಹೋದರೂ ಕೂಡ ದೇವ್ರ ವಾಕ್ಯ ಹೇಳ್ತಾ ಇದೆ, ನೀನು ನನ್ನನ್ನು ನಂಬಿರೋ ಕಾರಣ ನಾನೇನು ಮಾಡ್ತೀನಿ, ನಿನಗೋಸ್ಕರ ಎಲ್ಲವನ್ನ ಒದಗಿಸಿ ಕೊಡ್ತೀನಿ. ಪ್ರಿಯ ದೇವರ ಮಕ್ಕಳೇ, ಪ್ರಿಯ ದೇವ ಜನರೇ, ನಾವು ಬಹಳ ಒಂದು ಸೂಕ್ಷ್ಮವಾಗಿ ಗಮನಿಸುವಂಥ ವಿಷಯ, ನಮಗೆ ಏನು ಇಲ್ಲ ಅಂತ ಹೇಳಿದ್ರು ಕೂಡ ನಾವು ದೇವರ ಮೇಲೆ ಭರವಸೆ ಉಳ್ಳವರಾಗಿ ನಾವು ಜೀವಿಸುವ ಸಂದರ್ಭದಲ್ಲಿ ಅನೇಕ ನಮಗೆ ಇಕ್ಕಟ್ಟುಗಳಿದ್ದರೂ ಕೂಡ ದೇವರು ಹೇಳ್ತಾ ಇದ್ದಾನೆ, ನಿನ್ನ ಭರವಸೆಯನ್ನ ನನ್ನ ಮೇಲೆ ಹಾಕು, ನನ್ನನ್ನು ನೀನು ನೋಡು ಎಂಬುದಾಗಿ. ಆಗ ದೇವರು ನಮಗೋಸ್ಕರವಾಗಿ ಆತನು ವಿಶೇಷವಾಗಿ ನಮಗೆ ಸಹಾಯ ಮಾಡುವಂಥ ದೇವರಾಗಿದ್ದಾನೆ. ಆದ ಕಾರಣ ನಮ್ಮ ಭರವಸೆಗಳನ್ನು ನಾನು ಮೊದಲೇ ಹೇಳಿದ ಹಾಗೆ ಅಧಿಕಾರಿಗಳ ಮೇಲೆಯೋ ಇಲ್ಲ ಮನುಷ್ಯರ ಮೇಲೆಯೋ ಇಲ್ಲ ನಾನಾ ವಿಷಯಗಳ ಮೇಲೆ ನಮ್ಮ ಭರವಸೆಯನ್ನ ನಾವು ಇಟ್ಟುಕೊಳ್ಳುವುದನ್ನು ಬಿಟ್ಟು ನಮ್ಮ ಎಲ್ಲ ಭರವಸೆಯನ್ನ ನಾವು ದೇವರ ಮೇಲೆ ನಾವು ಇಟ್ಟು ಜೀವಿಸುವಾಗ, ಈ ವಾಕ್ಯದ ಪ್ರಕಾರ ಅಲ್ಲಿ ಗಾಳಿ ಇಲ್ಲದೆ ಹೋದರೂ ಕೂಡ, ಮಳೆ ಇಲ್ಲದೆ ಹೋದರೂ ಕೂಡ ಅಲ್ಲಿ ಹಳ್ಳಗಳು ತುಂಬುವವು. ಅಂದರೆ ನಮ್ಮ ಜೀವನದಲ್ಲಿ ಎಷ್ಟೇ ಸೋಲುಗಳು ಇದ್ದರೂ ಕೂಡ, ಎಷ್ಟೇ ಅಡ್ಡಿ ಆತಂಕಗಳು ಇದ್ದರೂ ಕೂಡ ನಮ್ಮ ಭರವಸೆ ದೇವರ ಮೇಲೆ ಹಾಕಿ ಜೀವಿಸುವಾಗ, ಯೇಸು ಕ್ರಿಸ್ತನ ಮೇಲೆ ನಮ್ಮ ಭರವಸೆ ಹಾಕಿ ನಾವು ಜೀವಿಸುವಾಗ ನಮ್ಮೆಲ್ಲ ಕಾರ್ಯಗಳನ್ನು ಆತನು ಜಯವಾಗಿ ಬಲವಾಗಿ ನಡೆಸಲು ದೇವರು ಶಕ್ತನಾಗಿದ್ದಾನೆ. ಆದ ಕಾರಣ ನಮ್ಮ ಭರವಸೆಯನ್ನ ನಾವು ದೇವರ ಮೇಲೆ ಹಾಕಿ ನಾವು ನಿಶ್ಚಿಂತೆಯಾಗಿ ನಾವು ಜೀವಿಸೋಣ. ಕರ್ತನು ತಾನೇ ಈ ವಾಕ್ಯದ ಅನುಸಾರವಾಗಿ ನಿಮ್ಮ ಪ್ರತಿಯೊಬ್ಬೊಬ್ಬರನ್ನ ಬಲಪಡಿಸಿ ಸ್ಥಿರವಾಗಿ ನಿಲ್ಲಿಸಿ ನಡೆಸಲಿ. ಆಮೇನ್. ಕರ್ತನಿಗೆ ಮಹಿಮೆ ಉಂಟಾಗಲಿ. ಆಮೇನ್, ಆಮೇನ್. ಹಲ್ಲೆಲೂಯಾ.